ಮಾರ್ನಿಂಗ್ ಎಲ್ಲರಿಗೂ. ಇವತ್ತೇನು ವಿಶೇಷ ನೋಡ್ರಿ, ಚಪಾತಿ ಮಾಡಕತ್ತೀನಿ ರೀ. ಡೈಲಿ ರೂಟೀನ್ ರೀ. ಬದ್ನಿಕಾಯಿ ಅಡುಗೆ ಮಾಡಿ ನೋಡ್ರಿ. ಅಂತ ಸಣ್ಣ ಸಣ್ಣ ಬದ್ನಿಕಾಯಿ ತಂದ್ರಿ. ದಿನಕ್ಕೆ ಬದ್ನಿಕಾಯಿ ಭಾಳ ರುಚಿ ಆತ ಅಂತ ಹೇಳಿ ನಾ ಬಂದು ನಿಮ್ಮ ಮುಂದೆ ಅಡುಗೆ ಮಾಡಿ ನೋಡ್ರಿ. ಇವು ಭಾಳ ಇಷ್ಟ ಆಗಿ ನನ್ನ ಮಗಳಿಗೆ. ಇವು ಹೋಳು ತಿನ್ನೋದಕ್ಕೆ ಹಿಂಗೆ ರಸ ತಿಂತಾಳೆ, ಬರೀ ರಸ. ಹೋಳು ನಾವು ತಿನ್ನಬೇಕು. ಹಿಂಗೆ ಅಡುಗೆ ತಿನ್ನೋದಕ್ಕೆ ಈ ರಸ ಎಲ್ಲ ಅಂದಾಗ ಕಲಸ್ಕೊಂಡು ಮೊಸರು ಹಾಕೊಂಡು ಅಂತ ಚಲೋ ಆಗ್ಯದ. ಇದ್ರ ಮೇಲೆ ಮುಚ್ಚಿಬಿಟ್ರಿ. ಒಂದು ಸಣ್ಣ ಕುದಿತಾರೆ, ಗ್ಯಾಸು ಉಳಿತಾಯ ಆಗ್ತದೆ. ಒಂದು ಟಿಪ್ಸ್ ಹೇಳ್ಬೇಕಂದ್ರೆ, ಇದ್ರ ಮೇಲೆ ಸಣ್ಣ ಕುದಿಯಕತ್ತಂದ್ರೆ ಇದ್ರ ಮೇಲೆ ಮುಚ್ಚಿಟ್ಟೇವಂದ್ರೆ ನೋಡಿರಿ ಸಣ್ಣ ಕುದೀತದ, ಉಮ್ಗಾಯ್ತಾವೆ. ಗ್ಯಾಸ್ ಜೋರಿಟ್ಟು ಕುದಿಸೋಕ್ಕಿಂತ ಸಣ್ಣ ಕುದಿಸ್ಬೇಕು, ಗ್ಯಾಸ್ ಉಳಿತಾಯ ಆಗ್ತಾವೆ, ಚಂದ ಹಣ್ಣಾಗಿ ಕುದಿತಾವನು. ಅವು ಬಿರ್ಸನೆ ಪಾಣಿ ಹೊಡೆದಿರ್ತೀವಲ್ಲ ನಾವು ತುಂಬಿ ಅದಕ್ಕೆ ಹಿಂಗೆ ಆಗ್ತದೆ. ನನ್ನ ಮಗಳು ಸ್ಕೂಲಿಗೆ ಹೋಗಿ ಆಗಿ ಚಪಾತಿ ಮಾಡ್ತೀನಿ ನೋಡ್ರಿ. ಹೆಂಗೆ ಅದ್ರ ಜೊತೆ ಬಿಸಿ ಬಿಸಿ ಚಪಾತಿ ಬದ್ನಿಕಾಯಿ ಅಡುಗೆ. ನೋಡಿರಿ ಬದ್ನಿಕಾಯಿ ಪಲ್ಯ ಆಯಿತು. ಎಷ್ಟು ಚಂದ ಕಾಣಿಸ್ತು ಬದ್ನಿಕಾಯಿ ಪಲ್ಯ. ಎಸ್ ಸರ್ ಬದ್ನಿಕಾಯಿ ಅಡುಗೆ ಚಲೋ ಇರುತ್ತೆ ನೋಡಿ. ಸಜ್ಜಿ ರೊಟ್ಟಿ, ಬದ್ನಿಕಾಯಿ ಅಡುಗೆ, ಹಿಂಡಿ, ಉಪ್ಪಿನಕಾಯಿ ಹಾಕ್ಕೊಂಡು ಉಣ್ಬೇಕು ಮಸ್ತ್. ಹಿಂಡಿ ಒಂದು ನೋಡಿ ಚಪಾತಿ ಮಾಡಿ. ನಾ ಎಷ್ಟು ಚಪಾತಿ ಆದ್ಮೇಲೆ ಯಾವ ಹಿಟ್ಟು ನಾನು ಅಂತ ಚಪಾತಿ ಆದ್ರೆ ನೀರು ಗೋಧಿ ತಂದು ಚಪಾತಿ ಮಾಡಿ ಕೊಂಡು ಹಿಟ್ಕಿತ ಎಷ್ಟು ಚಂದ ಆಗ್ತಾವೆ ನೋಡಿರಿ. ಇನ್ನೇ ನಮ್ಮ ಬಜಾರ್ ಸಂತಿ ಬರ್ತಾವೆ ನೋಡಿರಿ, ಎಷ್ಟು ಮುದ್ದೆ ಆಗ್ತಾವೆ ನೋಡಿರಿ. ಜಿಗಿ ಇರ್ತಾವೆ ಗೋಧಿ ಭಾಳ ಹೋಳಿಗೆನೂ ಬರ್ತಾವೆ ನೋಡಿರಿ. ಹಿಟ್ಟಿಲೆ ನೆಗ್ಗೋದಿಲೆ ಅಷ್ಟು ಚಲೋ ಬರ್ತಾವೆ ನಮ್ಮ ಕಡೆ ಮಾರಕ್ಕೆ ಗೋಧಿ. ಇಲ್ಲೇ ಸಂತೆನೇ ತರ್ತೀನಿ ಆಗಲ್ಲ. ಎಷ್ಟು ಮುಗ್ದಾಗ ನೋಡಿರಿ ಚಪಾತಿ. ನಾ ಮೊದಲು ನಮ್ಮ ಮಸ್ತಿನ ಹಿಟ್ಟು ಬದಲಾಯಿಸ್ತಿದ್ರಿ ಅಂಗಡಿ ಅಂದು. ಚಪಾತಿ ಭಾಳ ಬಿರುಸು ಆಗ್ತಿದ್ದು ರೀ. ಬೀಸ್ಕೊಂಬರೋದು ಕೈ ಬಿಟ್ಟು ನೋಡಿರಿ. ನೀರು ಗೋಧಿ ತಂದು ಮಾಡ್ತೀನಿ. ನಮ್ಮನ ಆಗ್ತಾವೆ ನೋಡಿರಿ ನೀರು ಗೋಧಿಗೆ ಚಪಾತಿ ಬೇಕತ್ತ. ಇದು ಮಾಡಿ ಹೋಗಿ ಕ್ಯಾಟ್ ಫುಡ್ ಹಾಕಿ ರೂಢ ಮಾಡ್ಯಾರ ನನ್ನ ಮಗಳು ನನ್ನ ಮನೆಯವರು. ಅದು ಕ್ಯಾಟ್ ಫುಡ್ ಆಗ್ಯಾವ. ನಮ್ಮ ಮನೆಯವ್ರು ಬರಲ್ಲ ಹ್ಯಾಂಗೆ ಹೇಳ್ತಾವೆ ನೋಡಿರಿ ಕ್ಯಾಟ್ ಫುಡ್ ಹಾಕತ್ತೇಳಿ. ಹಾಲಿಟ್ಟು ಹಾಲು ಕುಡಿಯಲಾಗ್ಯದ್ರಿ. ನೋಡಿರಿ ಕ್ಯಾಟ್ ಫುಡ್ ತಂದಾರಿ. ಅದ್ರ ಸಲ ಹೋಗಿ ನಮಗೇನ ಕಮ್ಮಿ ಮಾಡ್ಕೋಬೋದ್ರಿ. ಇದಕ್ಕೆ ಕಮ್ಮಿ ಮಾಡಪ್ಪಲೇ ಇಲ್ಲ ನೋಡಿರಿ. ನೋಡಿರಿ ಹ್ಯಾಂಗೆ ಮಾಡ್ತು ಹಾಕತ್ತದ ನೋಡಿರಿ. ರೂಢ ಹಾಕಿ ಇದಕ್ಕೆ ಕ್ಯಾಟ್ ಫುಡ್. ನಮ್ಮ ಮನೆಯವ್ರಿಗೆ ಬರೋಣ ಗಾಡಿ ಬರೋಣ ಓಡಿ ಹೋಗ್ತವೆ ನೋಡಿರಿ. ಮಾತಂದೇ ಬರಲ್ಲ ನೋಡ್ರಿ ಅವಕ್ಕೆ ಎಟ್ಟು ಬರ್ಕಿದ್ದು. ನೋಡ್ರಿ ನಮ್ಮ ಮನೆಯವ್ರು ಅಡುಗೆ ಮನೆ ಹೋಯ್ತು ನೋಡ್ರಿ. ಅವ್ರು ಎಲ್ಲಿ ಹೋಗ್ತಾರೆ ಅಲ್ಲೇ ಹೋಗ್ತದ್ರಿ. ಈಗ ನಾವು ಬೈತೀನಿಗೆ ನನ್ನ ಬಲ್ಲಿ ಬರೋಲ್ಲ ನೋಡಿರಿ. ಹೆಂಗೆ ಬರ್ತದೆ ನೋಡಿರಿ. ಕಾಲು ಕಾಲ ಹಾಕತ್. ಮತ್ತು ಹಾಲು ಕುಡ್ದಿಲ್ಲ ನೋಡಿರಿ ಮಗವ. ನೋಡು ಹಾಕತ್ ಹೇಳ್ತಾರೆ. ಮರ್ಯಾದೆನೇ ಕಳೀತಾನೆ ನಾವು. ನೋಡಿರಿ ಹಾಕತ್ತು ಸುಗ್ಲಿ ಹ್ಯಾಂಗೆ ತಿಲ್ಲಕತ್ತಾನ ನೋಡ್ರಿ. ನಮ್ಮ ಮನೆಗೆಲ್ಲ ಡಬ್ಬಿ ಹಾಕ್ಲಿಕ್ಕತ್ತಾರ. 1 ಕಿಲೋ ಎಲ್ಲ 1 ಡಬ್ಬ್ಯಾಗ ಹಿಡಿಯಲ್ಗೆವು. ಅಮರ್ಧ ಹಾಕ್ತೇವು ನೋಡಿರಿ. ನೋಡ್ರಿ ಮುಚ್ಚಕ್ಕೆ ಪುರ್ಸತ್ತಿಗಿಲ್ಲ ಆ ನಮ್ಮನ್ ತಿಂತಾನೆ ನೋಡಿರಿ. ಚಂತನ ಉಪವಾಸ ನೋಡ್ರಿ ತತ್ತಾರತ್ತಾನ. ನಾವೇ ಜೀವ ಮರಿಗೆ ತಂದೆವು. ಹಾಲಿನ ಮೇಲೆ ಬಿಡ್ಬೇಕು ಅನ್ನಿಸ್ತಿಲ್ಲ. ಹಾಲು ಕುಡ್ದು ಬಿಡಲ್ತು ನೋಡ್ರಿ. ಇದು ಎಷ್ಟು ಹಂಡೋಗ ಸಾಕು ಬಿಡೋ ಸೋಪಿ. ಈಗ ತಿನ್ನೋದ್ರಾಗ ಅದನ್ರಿ ಅವ. ನಮ್ಮ ಕಡೆ ಯಾಕೆ ಲಕ್ಷ ಇಟ್ಟ. ನಮ್ಮ ಮನೆಯವ್ರಿಗೆ ಸ್ವಲ್ಪ ಕಿರಾಣಿ ಸಂತಿ ಹೇಳಿದ್ದೆ ತಂದಾರ ನೋಡ್ರಿ. ನನ್ನ ಮಗಳು ನಾಳೆ ಹೊಸಪೇಟೆಗೆ ಹೊಂಟಾರಿ. ಅಲ್ಲೆಲ್ಲ ಫೀ ತುಂಬ್ಯಾವು. ಊಟ ಎಲ್ಲ ಅಲ್ಲಿ ಅದ್ರ ಮತ್ತೆ ಲಿಸ್ಟ್ ಹೇಳ್ಯಾರ. ಮ್ಯಾಗಿ ಒಯ್ತಾಳತ್ರಿ. ಇದು ಹೇಳ್ಯಾರಿ ಚಿಪ್ಸ್ ಪ್ಯಾಕೆಟ್ ಹೇಳ್ಯಾಳ. ಖಜೂರಿ ಹತ್ರಿ. ಮತ್ತೇನೇನು ತಂದಾರ ನೋಡಂಬರ್. ಚಹಾ ಪುಡಿ ಹೇಳಿದ್ರಿ. ಚಹಾ ಪುಡಿ ನೋಡಿ. ಕಿರಾಣ ಸಾಮಾನು ಏನು ತಂದಾರಪ್ಪ. ಇದು ಸರಸ್ವತಿ ಏನ್ರಿ ಇದು ಸರಸ್ವತಿ. ಇದು ಚಹಾ ಪುಡಿಯಾ ಇಂಥದ. ಇದೇನೋ ಫ್ರೀ ಹತ್ತು ಬಂದದ್ದು ನೋಡಿರಿ. ಕನ್ನಂಡಿ ಒಂದು ಟೀ ಮೇಲೆ ಸರಸ್ವತಿ 10 ರೂಪಾಯಿ ಚಹಾ ಪುಡಿ ಆಗಿತ್ತು ರೀ. ಚಹಾ ಪುಡಿ ತರಿಸಿನಿ. ಮತ್ತು ನೋಡಿರಿ ಅವಲಕ್ಕಿ. ನನ್ನ ಮಗಳು ಉಪ್ಪಿಟ್ಟು ತಿನ್ನಲ್ಲತ್ತ ಹೇಳ್ತೀನಲ್ಲ ರೀ. ಅವಲಕ್ಕಿ ತಿಂತಾರಿ ಬರಲಿಕ್ಕೆ. ಮತ್ತು ಇಡ್ಲಿಗೂ ಹಾಕಕ್ಕೆ ಬೇಕು ರೀ ಅವಲಕ್ಕಿ. ಅದಕ್ಕೆ ತರಿಸಿನಿ ನೋಡಿರಿ ಅವಲಕ್ಕಿ. ಸೋಪ್ ರೀ. ಸೋಪ್ ಬಾತಿತ್ತೀನಿ ರೀ ನಾನು. ಸೋಪ್ ಇದ್ರೆ ಮನೆಯಾಗ ಇರೋದೇ ಇಲ್ಲ. ನಾಷ್ಟ ಮಾಡಿದಾಗ ಊಟ ಮಾಡಿದಾಗ ಸಂಜೆ ಊಟ ಮಾಡೋ ಹಾಗೆ ತಿನ್ಕೋತೇ ಇರ್ತೀನಿ. ಶೇಂಗಾ ಪುಟಾಣಿ ತಿನ್ನ ನಮ್ಮ ಮನೆ ಬೈತಿರ್ತಾರೆ. ಕಡೆ ಸೋಪ್ ಇರ್ತೀವಿ. ಶೇಂಗಾ ನೋಡಿರಿ ಸಂಕ್ರಾಂತಿ ಬರ್ತಲ್ರಿ. ಶೇಂಗಾ ತರ್ಸೀನಿ ನಾನು 3 ಕಿಲೋ. ಇನ್ನು 120 ರೂಪಾಯಿ ಕಿಲೋ ಹೊತ್ತು ನೋಡಿರಿ. ಒಂದು 3 ಕಿಲೋ ತರ್ಸೀನಿ. ಶೇಂಗಾ ಹೋಳಿಗೆ ಮಾಡ್ಬೇಕಲ್ಲಿನ ಸಂಕ್ರಾಂತಿ. ನಮ್ಮ ಕಡೆ ಸಂಕ್ರಾಂತಿ ಆಚರಿಸ್ತಾರೆ.
ಸಿದ್ದೇಶ್ವರ ಗುಡಿ ಜಾತ್ರೆ ಚಂದ ಆಗ್ತದೆ ಇಲ್ಲಿ ವಿಜಾಪುರ್ನಾಗ. ದೊಡ್ಡದಂದ್ರೆ ಸೋಲಾಪುರ ಸಿದ್ದರಾಮೇಶ್ವರಿ, 2ನೇ ನಂಬರ್ ಅಂದ್ರೆ ನಮ್ಮ ಬಿಜಾಪುರ ಸಿದ್ದರಾಮೇಶ್ವರಿ ಗುಡಿನೇ ರೀ. ಅಷ್ಟು ಚಂದ ಆಗ್ತದೆ ಜಾತ್ರೆ. ಆಕಿ ಕಳಿರ್ತಾವೆ ಹೋಗಿ ದಿವಸ ಬಿಸ್ಕಿಟ್ ಬೇಕತ್ರಿ. ಆಕಿ ಬಿಸ್ಕಿಟ್ ತಂದಾರೆ. ನಾ ಬಂದು ಏನೇನು ಚೇಂಜ್ ಮಾಡ್ತಾ ಗೊತ್ತಿಲ್ಲ ಆಕಿ. ನಾ ಸ್ಕೂಲ್ದು ಬಂದಿಲ್ಲ, ಯಾಕೆ ಬಂದಿಯತ್ ತಂದಿಯತ್ ನಿಂತು ಬಿಡ್ತಾ. ನಾ ತರ್ತಿದ್ದಲ್ಲ ಹೋಗಿ ಅವ್ಯಾಕೆ ತಂದಿ ಅತ್ತ ನೋಡ್ರಿ ಗ್ಯಾರಂಟಿ. ಅವ್ರ ಪಪ್ಪ ತಂದಾರಿಟ್ಟು ಆದರೂ ಮತ್ತೆ ಬೇಡ್ತಾಳೆ ಆಕಿ. ಅದು ಇಲ್ಲ ಪಪ್ಪ, ಇದು ಇಲ್ಲ ಪಪ್ಪ. ಅದು ಬಟ್ಟೆ ಇಸ್ತ್ರಿ ಮಾಡು, ಇದು ಬಟ್ಟೆ ಇಸ್ತ್ರಿ ಮಾಡಿ ಹೇಳೋಗಿ ಯಾರಿಗೆ 2 ಯೂನಿಫಾರ್ಮ್ ಇಸ್ತ್ರಿ ಮಾಡಿಡು ಅಂಥೇಳಿ, ಬ್ಯಾಗ್ ತಯಾರು ಮಾಡಿಡು ಅಂಥೇಳಿ. ಸಜ್ಜಿ ತರ್ಸಿದ್ ನೋಡ್ರಿ 2 ಕಿಲೋ. ಸಂಕ್ರಾಂತಿಗೆ ಸಜ್ಜಿ ರೊಟ್ಟಿ ಶೇಂಗಾದ ಹೋಳಿಗೆ ಮಾಡ್ತಾರೆ. ಈ ಕಡೆ ಹಳ್ಳ್ಯಾಗ ಎಳ್ಳ ಮಸಿ ಮಾಡ್ತಾರೆ. ಇಲ್ಲಿ ಸಿದ್ದೇಶ್ವರ ಜಾತ್ರೆ ಶೇಂಗಾ ಹೋಳಿಗೆ, ಸಜ್ಜಿ ರೊಟ್ಟಿ, ಪಲ್ಯ, ಅಗಸೆ ಖಾರ ಹಿಂಡಿ ಎಲ್ಲ ಮಾಡ್ತಾರಲ್ರಿ. ಏಸವ ನೋಡ್ರಿ 2 ಕಿಲೋ. ಹೋಸಲ ನಮ್ಮ ಅಕ್ಕ ಕೊಟ್ಟಿದ್ದಳು ರೀ. ಗೋಧಿ ಕೊಟ್ಟಿದ್ಲು, ಜೋಳ ಕೊಟ್ಟಿದ್ಲು. ಅರ್ಧ ಕ್ವಿಂಟಲ್ ಮೇಲೆ ಇದ್ದು ರೀ. ಈಸ್ ದಿನ ಬಂದು ನೋಡ್ರಿ ಜೋಳ ಗೋಧಿ. ನಾ ಜೋಳವ ರೀ, ಗೋಧಿ ಖಲಾಸ್ ಆಗ್ಯಾವ. ಒಂದಲ್ಲ ಒಂದು ರೀತಿಲೇ ನಮ್ಮ ಅಕ್ಕದಾಗ ಸಹಾಯ ಮಾಡ್ತಾರೆ. ನಾನು ದೊಡ್ಡಕ್ಕೂ ಸಹಾಯ ಮಾಡ್ತಾಳೆ, ಸಣ್ಣಕ್ಕೂ ಸಹಾಯ ಮಾಡ್ತಾಳೆ. ನೆನೆಸ್ತೇನೆ ರೀ ನಾ ಅವ್ರಿಗೆ. ನಮ್ಮ ತವ್ರ ಮನೆ ಅಂದ್ರೆ ಅದೇ ರೀ, ನಮ್ಮ ಅಕ್ಕದಾರ ಮನೆಯೇ. ನಾವು ಹೊಸ್ದಾಗೆ ಬ್ಯಾರೆದಾಗ 200 ರೂಪಾಯಿದಾಗ ಇಟ್ಟು ಮನೆ ಸಂತೆಲ್ಲ ಬರ್ತಿತ್ತು ರೀ. ಈಗ 4 ದಿನ ತರಿಸಿನ ಇಷ್ಟು ರೊಕ್ಕ ಆಗ್ಯದ. ಅದೇ ಭಾಳ ಆತಿತ್ತು ನಮಗೆ. 200 ರೂಪಾಯಿ ಅನಿಸ್ತಿತ್ತು. ಮನೆ ತುಂಬ ಸಂತೆ ಬರ್ತಿತ್ತು. ಈ 1000 ರೂಪಾಯಿ ಕೊಟ್ಟರೆ ಮನೆ ತುಂಬ ಕಾಯಿಪಲ್ಲೆ ಬರಲ್ಲ. ದಿನ ನಮ್ಮ ಮಕ್ಕಳ ಕಾಲಿಗೆ ಅಂಥ ಕಾಲು ಬರ್ತಾವೆ ಗೊತ್ತಾಗಲ್ಲ ರೀ. ಏನೇನು ತುಟ್ಟಿ ಆಗ್ತಾವೆ, ಏನೇನು ಬಿಡ್ತಾವೆ. ಶೇಂಗಾ ಹೊಡೆದು ಡಬ್ಬೆ ಹಾಕ್ತೇನೆ. ಬಿಸಿ ಬಿಸಿ ನೋಡ್ರಿ ಶೇಂಗಾ. ಬಿಜಾಪುರ ಶೇಂಗಾ ಭಾಳ ಚಲೋ ರೀ. ನಮ್ಮ ದೊಡ್ಡ ಮಾಮ ರೀ ಆ ಕಡೆ ಹುಲ್ಕೋಟಾಗಿದ್ರಿ ಅವಾಗ. ಅವ್ರು ತಿಲ್ಲಕ್ಕೆ ಶೇಂಗಾ ಎಲ್ಲಿದು ಐತಿರಿ ನೋಡ್ರಿ. ಅಲ್ಲಿ ಶೇಂಗಾ ಚಲೋ ಸಿಗಲ್ಲತ್ತೇಳಿ ಸೋಲಾಪುರಕ್ಕೆ ಇಟ್ಟು ನಮಗೆ ಚಲೋ ಸಿಗಲ್ಲ ರೀ. ಬಿಜಾಪುರಕ್ಕೆ ಹುರಿದಿ ಶೇಂಗಾ ಚೆಂದ ಸಿಗ್ತಾವೆ ರೀ. ಫೇಮಸ್ ಅದ್ರಿ ಶೇಂಗಾ. ಬಡವರ ಬಾದಾಮಿ ಇರ್ತಾರಲ್ಲ ರೀ ಅವಕ್ಕೆ. ಬಡವರ ಬಾದಾಮಿ ಇತ್ತನ್ನೋದು ತುಟ್ಟಿಗಾಲು ಬಂದದ್ರಿ. ಎಷ್ಟು ಚಂದ ನೋಡಿ ಬಿಸಿ ಅವ್ರಿ ಕೈಯಾಗ. ನಮ್ಮ ಮಾಮ ಬಂದು ಇಲ್ಲಿ ತಿಲ್ಲಕ್ಕೆ ಹೋಯ್ತಿದ್ರಿ. ಅವನಿಗೆ ಶೇಂಗಾ ಬೆಲ್ಲ ತಿಂತಿದ್ದಲ್ಲ, ಶೇಂಗಾ ರುಚಿ ಹತ್ತಲ್ಲ ಅಂತೇಳಿ ಇಲ್ಲಿ ಬಂದಾಗ ಒಮ್ಮಮ್ಮ ಒಯ್ತಿದ್ದತ್ತ ತಿಲ್ಲಕ್ಕೆ. ಶೇಂಗಾ ಚಲೋ ರೀ ಬಿಜಾಪುರದ್ದು. ಒಂದೊಂದು ಸಲ ಅನಿಸ್ತದ್ರಿ ಈಕೇನು ಹೇಳ್ತಾಳಪ್ಪ ಎಲ್ಲ ಮನಿದತ್. ನಾನೇ ಒಂದೊಂದು ಸಲ ಯೂಟ್ಯೂಬ್ನಾಗ ನೋಡಿದಾಗ ಅಂದೀನಿ. ಈಗ ನನಗೆ ಅನಿಸ್ತದೆ ರೀ ನಮ್ಮ ಭಾವನೆಗಳು ಹೇಳೋಕ್ಕೆ ಇದೊಂದು ಮಾರ್ಗ ಅನ್ನಿಸ್ತದೆ. ಈಗೆಲ್ಲ ದೊಡ್ಡ ದೊಡ್ಡ ಮನೆ ರೀ. ಅವಾಗೆಲ್ಲ ಒಟ್ಟಾಗಿರ್ತಿತ್ತು, ಒಟ್ಟಾಲ್ದಾಗೆ ಕುಂಡಿರ್ತಿದ್ದೆವು. ಈಗೆಲ್ಲ ದೊಡ್ಡ ದೊಡ್ಡ ಮನೆಯವ್ರಿ. ಅವ್ರ ಮನೆಯವ್ರು ಬಾಗಿಲು ಹಾಕೊಂಡು ಕುಂಡಿರ್ತಾರೆ. ಉದ್ದಿನ ಬೇಳೆ ಹಪ್ಪಳ ತರ್ಸೀನಿ ಪಾಕಿಟ್ನಾಗ ಇಟ್ಟೀನಿ. ಒಂದು ಹಸಿದಾಗ ಪ್ಯಾಕ್ ಮಾಡ್ತಾರೆ ಅನ್ನೋ ಗೊತ್ತಿಲ್ಲ. ಒಂದಕ್ಕೂ ಅಂಟ್ಕೊಳ್ಳೋ ನೋಡ್ರಿ. ಎಲ್ಲ ಗಾಳಿಗೆ ಹಾಕಿದ್ರಿ. ಈಗ ಮಾಡಿದ್ರೆ ಹಾಕಿಡ್ತೀನಿ ಗಾಳಿ ಒಣಗಿ ಕೊಡಬೇಕು ನೋಡ್ರಿ. ಒಂದು ಹಸಿ ಹಾಕಿರ್ತಾರೆ ಏನೋರು, ನನಗೂ ಗೊತ್ತಿಲ್ಲ ಅಷ್ಟು. ವಾಸ ಬರಾಕತ್ತಾವ. ಸ್ವಲ್ಪ ತೊಗೊಂಬಂದು ಒಂದೇ ಪ್ಯಾಕೆಟ್ ತೊಗೊಂಡು 2 ಪ್ಯಾಕೆಟ್ ತೊಗೊಂಬರಿ ನಮ್ಮ ಮನೆಯಾಗೆ. ಏನು ಹೇಳಬಾರ್ದು, ನಾವೇ ಸಂತಿ ತರ್ಬೇಕು ಅನ್ನಿಸ್ತವ. ತೊಗೊಂಬಂದು ಒಂದೇ ದಿನ ಬಕ್ಕ ತಂದು ಇಟ್ಬಿಡೋರಿ. ಸಜ್ಜಿ ಹಸರು ಮಾಡೋಂದ್ರೆ ನೆಗಡೊಂದು ಜೋರು ಬಂದದ. ಕುಂತ್ರಂಗೆ ಅನಿಸ್ತದೆ. ನೆಗಡಿ ಬಂದು ಮಗಳು ಅದೇನೋ ನೆಗಡಿ ಜಡ್ಡಲ್ಲತ್ತ, ಬುಗುಡಿ ವಸ್ತು ಅಲ್ಲತ್ತ. ಹಂಗೆ ನೆಗಡಿ ಬಂದರೆ ನಿದ್ದೆನೂ ಹತ್ತಲ್ರಿ, ಮನಸ್ಸು ಸಿಡಿ ಆಗ್ತಿರ್ತದೆ. ಇನ್ನು ಕೆಲಸ ಮಾಡ್ಕೊಂಡು ಕೂತ್ರೆ ಮೈ ಮಾಡಿಕ್ ತಿನ್ನಬೇಕು. ಅದಕ್ಕೂ ಜೀವ ಸಮಾಧಾನ ಇಲ್ಲ. ನನ್ನ ಮಗಳು ಬರೋ ಈಗ ಮಕ್ಕೊಂಡಂದ್ರು ಭೀ ನಿದ್ದೆನೂ ಹತ್ತಲ್ಲ. ನನ್ನ ಮಗಳು ಬರೋ ಟೈಮು ಆಗುತ್ತೆ. ಸೊ ಅಂದ್ಬಿಟ್ಟು ಸಜ್ಜಿ ಹಸರು ಮಾಡ್ಕೋತ್ಕೊಂಡ್ರಿ. ಆಗಲೇ ಏನೋ ಹೇಳಿದ್ದಲ್ರಿ ನಿಮ್ಮ ಮುಂದೆ. ನಾನೇ ಯೂಟ್ಯೂಬ್ನಾಗ ಹತ್ತಿದ್ದೆ ಎಲ್ಲ ತೋರಿಸ್ತಾರೆ ಮನೆ ಅಂತ ಹೇಳಿ ಅಂದಿದ್ದಲ್ರಿ. ಒಂದೊಂದು ರೀತಿ ಅವಾಗ ಅಂದಿದ್ದು ನಾನೇ ತಪ್ಪು ಅನ್ನಿಸ್ತದೆ ನನಗೆ. ಮತ್ತು ಯಾರು ಮೊದಲೇ ಹೊರಗೆ ಕೂಡಲ್ರಿ ಮಾಡಲ್ಲ. ತಮ್ಮ ಮನೆಯಾಗ ಹೌಸ್ ವೈಫ್ ಒಬ್ಬರು ಇರ್ತಾರೆ, ಒಬ್ಬರು ಜಾಬ್ ಮಾಡ್ತಿರ್ತಾರೆ. ಅವ್ರಿಗೆ ಏನು ಡ್ಯೂಟಿದು ಬಂದ್ಕೊಂಡು ಅವ್ರಿಗೆ ಕೆಲಸ ಇರ್ತಾವೆ. ಅವ್ರಿಗೆ ಹೊರಗೆ ಬಂದ್ಕೊಂಡ್ರೆ ಅವ್ರು ಯಾಕೊಂಡಿರ್ತಾರೆ. ನಮ್ಮ ಸಲ
ಇದು ನಮ್ಮ ಯೂಟ್ಯೂಬನ್ ಬೆಸ್ಟ್ ಫ್ರೆಂಡ್ ಅನ್ಬೇಕು ರೀ. ಯೂಟ್ಯೂಬ್ ಮುಂದೆ ಹಂಚ್ಕೊಂಡ್ಬಿಡೋದ್ರಿ ನಮ್ಮ ಭಾವನೆಗಳು. ಇದು ನಮ್ಮ ಫ್ರೆಂಡ್ ಅಂತ ತಿಳಿದೀನಿ ರೀ ನಾನು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮೈದಾಟ್ ಪಾಕ ಯೂಟ್ಯೂಬ್ ಚಾನಲ್ ಹೊಡೆದ್ರೆ ಎಲ್ಲ ಬರ್ತದೆ ರೀ. ನಾ ಹಾಡೂ ಹಾಡ್ತೀನಿ. ಹಾಡು ಹುಚ್ಚು ಭಾಳ ಅದು ನನಗೆ, ಹವ್ಯಾಸ ಅದೊಂದು. ನಾ ಸಣ್ಣಕ್ಕಿದ್ದಾಗ ರೇಡಿಯೋ ಹಾಕಿ ಕೇಳ್ತಿದ್ದೆ. ಒಟ್ಟು ಒಮ್ಮೆ ಮನಸ್ಸು ಬರಲಿಲ್ಲ, ನಾನು ಹಾಡ್ಕೋತೆ ಕೆಲಸ ಮಾಡ್ತಿರ್ತೀನಿ. ಇದಾಗಲೇ ನಾ ಯೂಟ್ಯೂಬ್ ಒಳಗೆ ಹಾಡನ್ನು ಹಾಡಿ, ಸಿನಿಮಾ ಹಾಡೋದು, ಭಜನೆ ಹಾಡೋದು, ನಂಗೆಲ್ಲ ಇಷ್ಟ ಭಾಳ ಹಾಡೋದಲ್ರಿ. ನಮ್ಮೂರಾಗ ಭಾಳ ಚಂದ ಹಾಡ್ತೀರಿ ಮಲ್ಲಯ್ಯನ ಗುಡಿಯಾಗ ಭಜನೆ ಹಾಡ ಮುಂದೆ ಒಂದು ಹಾಡು ಹಾಡ್ತೀರಿ. ನಂಗೆ ಅರ್ಥನೇ ಬರ್ತದೆ ಅದು. ಅದು ಕಲಿಬೇಕತ್ತೀನಿ. ಅದ್ರದ್ದು ಟೆಕ್ಸ್ಟ್ ಅವ್ರು ಹೇಳ್ಕೊಡಲ್ಲ, ಯಾರ ಬರೀ ಹಾಡ್ತಾರೆ ಅವರು. ಭಜನೀಯ ಮಾಡೋ ಗುರು ಮಹಾಂತೇಶನ, ಭಜನೀಯ ಮಾಡೋ ಗುರು ಮಹಾಂತೇಶನ. ಭಜನೀಯ ಮಾಡುವರು ಆತನ ಕೊಂಡಾಡುವರು, ಭಜನೀಯ ಮಾಡುವರು ಆತನ ಕೊಂಡಾಡುವರು, ಆತನ ಕೊಂಡಾಡುವರು ಗುರುಬೋಧ ಬೇಡುವರು, ಆತನ ಕೊಂಡಾಡುವರು ಗುರುಬೋಧ ಬೇಡುವರು. ಭಜನೀಯ ಮಾಡೋ ಗುರು ಮಹಾಂತೇಶನ, ಭಜನೀಯ ಮಾಡೋ ಗುರು ಮಹಾಂತೇಶನ. ಆಯಿ ಮುತ್ಯಾನ ಊರು ತಾಯಿಯ ತವರೂರು, ಆಯಿ ಮುತ್ಯಾನ ಊರು ತಾಯಿಯ ತವರೂರು. ಬಿದನೂರ ಸ್ಥಳದಲ್ಲಿ ಓ ಬಿದನೂರ ಸ್ಥಳದಲ್ಲಿ ಹುಟ್ಟಿ ಬಂದ ಮಡಿವಾಳ, ಬಿದನೂರ ಸ್ಥಳದಲ್ಲಿ ಹುಟ್ಟಿ ಬಂದ ಮಡಿವಾಳ. ಭಜನೀಯ ಮಾಡೋ ಗುರು ಮಹಾಂತೇಶನ, ಭಜನೀಯ ಮಾಡೋ ಗುರು ಮಹಾಂತೇಶನ. ಉಂಡಾಡೋ ಮಡಿವಾಳ ಚಂಡಾಡಲ್ ಹೋಗ್ಯಾನ, ಉಂಡಾಡೋ ಮಡಿವಾಳ ಚಂಡಾಡಲ್ ಹೋಗ್ಯಾನ. ನೀರ ತರುವ ಬಾಲರಿಗೆ ಓ ನೀರ ತರುವ ಬಾಲರಿಗೆ ಪುಟದ ಬಡಿತ ಆಡ ಚಂಡ, ನೀರ ತರುವ ಬಾಲರಿಗೆ ಪುಟದ ಬಡಿತ ಆಡ ಚಂಡ. ಅಕ್ಕ ತಂಗಿಯರಿಲ್ಲದವನೇ ಅಣ್ಣ ತಮ್ಮರಿಲ್ಲದವನೇ, ಅಕ್ಕ ತಂಗಿಯರಿಲ್ಲದವನೇ ಅಣ್ಣ ತಮ್ಮರಿಲ್ಲದವನೇ. ತಂದೆಯು ಮೊದಲಿಲ್ಲ ಓ ತಂದೆಯು ಮೊದಲಿಲ್ಲ, ಲಿಂಗ ನಿನಗ ಕಟ್ಟಿಲ್ಲ, ಲಿಂಗ ನಿನಗ ಕಟ್ಟಿಲ್ಲ, ಗುರು ಬೋಧ ಕೊಟ್ಟಿಲ್ಲ. ಭಜನೀಯ ಮಾಡೋ ಗುರು ಮಹಾಂತೇಶನ, ಭಜನೀಯ ಮಾಡೋ ಗುರು ಮಹಾಂತೇಶನ. ನೆಗಡಿ ಬಂದದ್ರಿ, ಧ್ವನಿ ಸರಿಯಾಗಿ ಬರಲ್ತು. ನಮ್ಮ ಊರಾಗೆಲ್ಲ ಇವು ಹಾಡ್ತಿದ್ದರಿ. ಮಲ್ಲಯ್ಯನ ಗುಡಿಯಾಗ ಅವೆಲ್ಲ ನೆನಪು ಬರ್ತಾವ್ರಿ ನನಗೆ. ನಿಮ್ಮ ಮುಂದೆಲ್ಲ ಹಂಚ್ಕೊಳಕತ್ತೀನಿ ನೋಡ್ರಿ. ನಾ ನೀವೊಂದು ಫ್ರೆಂಡ್ ರೀ ನಮಗೆ. ಯಾರು ಕೇಳಿ ಬಿಡಿ, ನೀವು ಅವ್ರು ಕೇಳ್ತೀರಲ್ಲ. ಹಾಡ್ಕೋತ ಕೆಲಸ ಮಾಡೋದ್ರಿ. ನನಗೆ ಮನಸ್ಸು ಬರಲಿಲ್ಲ ಅಂದ್ರೆ ನಮ್ಮ ಮನೆಯವ್ರು ಫೋಟೋ ಸ್ಟುಡಿಯೋಕ್ಕೆ ಹೋಗ್ತಾರೆ. ನನ್ನ ಮಗಳು ಶಾಲೆಗೆ ಹೋಗ್ತಾ ಇದ್ದಿಲ್ಲ. ತಾನು ಅಡ್ಗಿಟ್ಟು ಮಾಡಿ ಮುಗಿಸ್ದಂದ್ರೆ ನಾನು ಫೋಟೋ ಕಟ್ಟಿಂಗ್ ಮಾಡ್ತೀನಿ. ಫೋಟೋ ಕಟ್ಟಿಂಗ್ ಇಲ್ಲ ಆದಾಗ ಮನೆ ದೊಡ್ಡ ಆ ಕಡೆ ಹಳ್ಳ ಹಾಸನ ಅವು ಕೂಲಿ ಹಚ್ಚಿಲ್ಲರಿ ಎಲ್ಲ ನಾವು ಮಾಡ್ಕೊತೀವಲ್ಲ. ನಮ್ಮ ಟೈಮ್ ಹೋಗಿದ್ದು ಗೊತ್ತಾಗಲ್ಲ ಈ ದಿನಕ್ಕೆ. ಪಾಪಕ್ಕೆ ಹೋದಾಗ ಕೊಟ್ಟ ನೋಡಿಲ್ಲ ಮಕ್ಕ ಬೆಳೆದ ಹೆಸರು ಎಷ್ಟು ಚಂದವ ನಾಕ್ಕೊಂಡು ತಂದಿದ್ರಿ. ಇವು ಮೂಕ್ಳು ರೀ. ನಾ ಸಂಕ್ರಾಂತಿಗೆ ಬರ್ತೇನೆ, ಬ್ಯಾಸ್ಗೆ ಕಾಯಿಪಲ್ಲೆ ಬರಲ್ಲ ರೀ, ಅವಾಗೆಲ್ಲ ಹಾಕೊಂಡು ತಿನ್ಲಿಕ್ಕೆ ಬರ್ತಾವೆ. ಬಟಾಣಿ ಕಾಳು ತಂದಾರಿ ನಮ್ಮ ಮನ್ಯಾಗ. ನಾಳೆಲ್ಲ ಪಲ್ಯ ಹಾಕಿ ಬಜ್ಜಿ ಪಲ್ಯ ಮಾಡ್ತಾರೆ ಸಂಕ್ರಾಂತಿಗೆ. ಬಟಾಣಿ ತರಿಸಿಟ್ಟಿನಿ ರೀ. ಎಳ್ಳು ಶೇಂಗಾ ಹೋಳಿಗೆ ಸಜ್ಜಿ ರೊಟ್ಟಿಗೆ ಎಳ್ಳು ಹಚ್ಚಬೇಕು. ಒಂದಿನ ದಿನಸಿಲ್ಲ ಸಂಸಾರಕ್ಕೆ ನಡೆಯಲ್ಲ ನೋಡಿರಿ. ಕುಡಿಯೋ ನೀರು ಮೊದಲು ಮಾಡ್ಕೊಂಡು ತೊಗೊಳೋದ್ರಿ. ಇಲ್ಲಿ ಶಹರ್ನಾಗ ಬೋರ್ ನೀರು ನೋಡಿ ಕುಡಿಯೋಕೆ ಬರಲ್ಲ. ಸವಿ ವಾಟಾಗೆ ತರಿಸ್ಬೇಕು, ಬಿಸ್ಲರಿನೇ ಬೇಕು.
ಅವು ಸುಣ್ಣದ ನೀರು ಇರ್ತಾವೆ ಡೈರೆಕ್ಟ್ ಕುಡಿದ್ರು ಏನೋ ತ್ರಾಸ ಆತನ ಅಂಜಿಕೆ ಕಿಡ್ನಿ ಸ್ಟೋನ್ ಆತವ ಡೈರೆಕ್ಟ್ ಕುಡಿದ್ರೆ. ಅವಾಗೆಲ್ಲ ಏನಿದ್ದು ಏನಿದ್ದಿಲ್ಲ. ನಾವು ಹೊಳಿಗೆ ಹೋಗಿ ನಮ್ಮ ಹಳ್ಳ್ಯಾಗ ಭೀಮಾ ನದಿ ತುಂಬ ಹರಿತಿತ್ತು, ಲೈಟ್ ತೆಗೆದು ಬಿಡ್ತೀರಿ ಹಳ್ಳ್ಯಾಗ. ಹೊಳಿಗೆ ಹೋಗಿ ನೀರು ತರೋದ್ರಿ ಕುಡಿಯೋಕೆ. ಅವು ತಂದು ಬಳಕ ಒಂದು ಅರ್ಧ ಕೊಡ ಮಣ್ಣೆ ಇರ್ತೈತೆ, ಗಾಡಿ ನೀರು ಬರ್ತಾವ್ರಿ ಫಸ್ಟಿಗೆ ಮಳೆಗಾಲದ್ದು. ಅದ್ರಾಗ ಪಟ್ಟಕ್ಕೆ ಹಾಕೋದ್ರಿ, ಅರ್ಧ ಕೊಡ ಮಣ್ಣೆ ಒಳಗೆ ಕೂತು ಬಿಡ್ತಿದ್ರಿ ಪಟ್ಟಕ್ಕೆ ಹಾಕೋಣ. ಅಡ್ಸನೆ ಅರ್ಧ ಕೊಡ ಮ್ಯಾಗಿನ ನೀರು ತೊಗೊಂಡು ಕುಡಿತಿದ್ದೆವು. ಅವಾಗ ಏನೂ ಆಗ್ತಿದ್ದಿಲ್ಲ. ಈಗ ಶುದ್ಧಕ್ಕೆ ನೀರು ಕುಡಿದ್ರೆ ಜಡ್ ಬರ್ತಾವೆ. ಎಷ್ಟು ಸೂಕ್ಷ್ಮ ಬಂದವು ನೋಡಿ ದಿನಗಳು. ಮತ್ತು ಇನ್ನೊಂದು ಏನಂದರೆ ಅವಾಗ ನಮಗೆ ಟಿ ವಿ ನೋಡ್ಬೇಕನ್ನೋ ಭಾಳ ಆಸೆ ಇತ್ತು. ನಮ್ಮ ಮನ್ಯಾಗ ಇದ್ದಿದ್ದಿಲ್ಲ ಟಿ ವಿ. ಮಂದಿ ಮನೆಗೆ ಹೋಗ್ತಿದ್ದೆವು, ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ ಬಂದಿತ್ತು. ನಾವು ಟಿ ವಿ ನೋಡ್ಬೇಕನ್ನೋ ಆಸೆಯಿಂದ ಅವ್ರ ಮನೆಗೆ ಹೋಗ್ತೀವಿ. ಅವ್ರು ಪಟ್ನೆ ಬಾಗ್ಲು ಹಾಕಿಬಿಡ್ತಿದ್ರು. ನಮಗೆ ಭಾಳ ಕೆಟ್ಟ ಅನಿಸ್ತಿತ್ತು. ಮನೆ ಹೊಲಸಾತು ಅಂತ ಹೇಳ್ತಿದ್ರು ಅವರು. ಈಗ ನಮ್ಮ ಮನೆಯಾಗೆ ಟಿ ವಿ ಅದಂದ್ರೆ ನಮಗೆ ನೋಡೋಕ್ಕಾಗಲ್ಲ. ಅದ್ರಾಗ ಈ ಮೊಬೈಲ್ ಬಂದು ಹೆಚ್ಚು ಮಂದಿ ಟಿ ವಿ ನೋಡೋದು ಬಿಟ್ಟಾರಿ. ಮೊಬೈಲ್ನಾಗೆ ಎಲ್ಲ ವಿಷಯ ಬಂದುಬಿಡ್ತು, ಎಲ್ಲ ಮೊಬೈಲಾಗೆ ನೋಡಿಬಿಡ್ತಾರೆ. ಆವಾಗಿನ ಜೀವನಕ್ಕೂ ಈಗಿನ ಜೀವನಕ್ಕೂ ಎಷ್ಟು ವ್ಯತ್ಯಾಸ ಅದ ನೋಡಿರಿ. ನನ್ನ ಮಗಳಿಗೆ ಕಂದಿಲ್ಲ, ಲ್ಯಾಂಪ, ಚಿಮಣಿ ಅಂದ್ರೆ ಏನಕ್ಕೆ ಕೇಳ್ತಾರೆ. ಅದು ಗೊತ್ತಿಲ್ಲಲ್ರಿ ಅವ್ರಿಗೆ. ಲೈಟ್ ಹೋದ ಕೂಡಲೇ ಪಟ್ನೆ ಬ್ಯಾಟ್ರಿ ಹತ್ತಿ ಬಿಡ್ತದೆ. ಇನ್ವರ್ಟರ್ ತಂದಿಟ್ಟಿರ್ತಾರೆ ಎಲ್ಲರ ಮನೆಗೆ. ಲೈಟ್ ಹೋಗಿದ್ದು ಭೀ ಗೊತ್ತಾಗಲ್ಲ. ನಮ್ಮ ಕಾಲಕ್ಕೆಲ್ಲ ಅವು ಗಾಸ್ಲೆ ಎಣ್ಣೆ ಹಾಕು, ಚಿಮಣಿ ಹಚ್ಚು, ಕಂದಿಲ್ ಹಚ್ಚು. ಹಲ್ ತಿಕ್ಕೊಳಕ್ಕೆ ನಾವು ಬೂದಿಲಿ ಹಲ್ ತಿಕ್ಕೊಂಡೇವು ನೋಡ್ರಿ. ಅವಾಗ ಮಂಕಿ ಛಾಪ್ ಬಂದಿತ್ತು ರೀ. ಮತ್ತು ಕೊಟ್ಟಾಗ ಮರಿ ಕೊತ್ತೊಂದು ಬರ್ತಿತ್ತು ರೀ. ಬಟ್ಟೆಗೆ ಹಾಕಂತರೂ ನಿರ್ಮಾ ಪೌಡರ್ ರೀ. ಮತ್ತು ಪಾಶಿಯಕ್ಕೆ ಸಾಬನ್ ರೀ ಬಟ್ಟೆ ತೊಳ್ಯಾಕೆ. ಅವೆಲ್ಲ ನೆನಪವು ನೋಡ್ರಿ ನನಗೆ. ನಾ ಬೂದಿಲೇನು ಹಲ್ ತಿಕ್ಕೊಂಡೇನಿ ರೀ. ನನಗೆ ದೊಡ್ಡ ಮನೆಯಾಗಿದ್ದು ನಾನು ಯಾವೂ ಮರ್ತಿಲ್ಲ. ಹಳೆ ನೆನಪುಗಳು ಸವಿ ನೆನಪುಗಳಾಗಿ ನನಗವು. ಮತ್ತು ಅವು ಶಾಬಾದಿ ಪರಿಸ್ರಿ ಒಂದು ಸಲ ತಿಕ್ಕೊಂಡೇವಂದ್ರೆ ಮುಗಿದು ಹೋಯ್ತು ರೀ. ಇವು ದಿನ ಒರೆಸಿದ್ರು ಕಾಲು ಜಾರ್ತಾವೆ, ಕಾಲು ಜಾರ್ತಿದ್ದಿಲ್ಲ. ಅವು ಚಲೋ, ನೀವು ಚಲೋ ವಿಚಾರ ಮಾಡಿ. ಹಳಿವೇನೋ ಎಲ್ಲ ಚಲೋ ನೀವು ರೀ ಅವು. ಮತ್ತು ಹೇಳ್ಬೇಕಂದ್ರೆ ಪಾಪಕ್ಕೆ ಹೋದ ಕೊಟ್ಟ ನೋಡ್ರಿ ನಮ್ಮ ಅಕ್ಕ ಬೆಳೆದ ಹೆಸರು ಎಷ್ಟು ಚಂದವ. ನಾಲ್ಕೊಂಡು ತಂದಿದ್ರಿ. ಇವು ಮೂಕ್ಣಿ ರೀ. ನಾ ಸಂಕ್ರಾಂತಿಗೆ ಬರ್ತೇನೆ, ಬ್ಯಾಸ್ಗೆ ಕಾಯಿಪಲ್ಲೆ ಬರಲ್ಲ ರೀ. ಅವಾಗೆಲ್ಲ ಹಾಕೊಂಡು ತಿನ್ಲಕ್ಕೆ ಬರ್ತಾವೆ. ಬಟಾಣಿ ಕಾಳು ತಂದಾರಿ ನಮ್ಮ ಮನ್ಯಾಗ. ನಾಳೆಲ್ಲ ಪಲ್ಯ ಹಾಕಿ ಬಜ್ಜಿ ಪಲ್ಯ ಮಾಡ್ತಾರೆ ಸಂಕ್ರಾಂತಿಗೆ. ಬಟಾಣಿ ತರಿಸಿಟ್ಟಿನಿ ರೀ. ಎಳ್ಳು, ಶೇಂಗಾ ಹೋಳಿಗೆ, ಸಜ್ಜಿ ರೊಟ್ಟಿಗೆ ಎಳ್ಳು ಹಚ್ಬೇಕು. ಒಂದಿನ ದಿನಸಿಲ್ಲ ಸಂಸಾರಕ್ಕೆ ನಡೆಯಲ್ಲ ನೋಡಿರಿ. ಕುಡಿಯೋ ನೀರು ಮೊದಲು ಮಾಡ್ಕೊಂಡು ತೊಗೊಳೋದ್ರಿ. ಇಲ್ಲಿ ಶಹರ್ನಾಗ ಬೋರ್ ನೀರು ಅವ್ರಿಗೆ ಕುಡಿಯೋಕೆ ಬರಲ್ಲ. ಸವಿ ವಾಟಾಗೆ ತರಿಸ್ಬೇಕು, ಬಿಸ್ಲರಿನೇ ಬೇಕು. ಅವು ಸುಣ್ಣದ ನೀರು ಇರ್ತಾವೆ ಡೈರೆಕ್ಟ್ ಕುಡಿದ್ರು ಏನೋ ತ್ರಾಸ ಆತನ ಅಂಜಿಕೆ ಕಿಡ್ನಿ ಸ್ಟೋನ್ ಆತವ ಡೈರೆಕ್ಟ್ ಕುಡಿದ್ರೆ. ಅವಾಗೆಲ್ಲ ಏನಿದ್ದಿಲ್ಲ. ನಾವು ಹೊಳಿಗೆ ಹೋಗಿ ನಮ್ಮ ಹಳ್ಳ್ಯಾಗ ಭೀಮಾ ನದಿ ತುಂಬ ಹರಿತಿತ್ತು, ಲೈಟ್ ತೆಗೆದು ಬಿಡ್ತೀರಿ ಹಳ್ಳ್ಯಾಗ. ಹೊಳಿಗೆ ಹೋಗಿ ನೀರು ತರೋದ್ರಿ ಕುಡಿಯೋಕೆ. ಅವು ತಂದು ಬಳಕ ಒಂದು ಅರ್ಧ ಕೊಡ ಮಣ್ಣೆ ಇರ್ತೈತೆ, ಗಾಡಿ ನೀರು ಬರ್ತಾವ್ರಿ ಫಸ್ಟಿಗೆ ಮಳೆಗಾಲದ್ದು. ಅದ್ರಾಗ ಪಟ್ಟಕ್ಕೆ ಹಾಕೋದ್ರಿ, ಅರ್ಧ ಕೊಡ ಮಣ್ಣೆ ಒಳಗೆ ಕೂತು ಬಿಡ್ತಿದ್ರಿ ಪಟ್ಟಕ್ಕೆ ಹಾಕೋಣ. ಅಡ್ಸನೆ ಅರ್ಧ ಕೊಡ ಮ್ಯಾಗಿನ ನೀರು ತೊಗೊಂಡು ಕುಡಿತಿದ್ದೆವು. ಅವಾಗ ಏನೂ ಆಗ್ತಿದ್ದಿಲ್ಲ. ಈಗ ಶುದ್ಧಕ್ಕೆ ನೀರು ಕುಡಿದ್ರೆ ಜಡ್ ಬರ್ತಾವೆ. ಎಷ್ಟು ಸೂಕ್ಷ್ಮ ಬಂದವು ನೋಡಿ ದಿನಗಳು. ಮತ್ತು ಇನ್ನೊಂದು ಏನಂದರೆ ಅವಾಗ ನಮಗೆ ಟಿ ವಿ ನೋಡ್ಬೇಕನ್ನೋ ಭಾಳ ಆಸೆ ಇತ್ತು. ನಮ್ಮ ಮನ್ಯಾಗ ಇದ್ದಿದ್ದಿಲ್ಲ ಟಿ ವಿ. ಮಂದಿ ಮನೆಗೆ ಹೋಗ್ತಿದ್ದೆವು, ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ ಬಂದಿತ್ತು. ನಾವು ಟಿ ವಿ ನೋಡ್ಬೇಕನ್ನೋ ಆಸೆಯಿಂದ ಅವ್ರ ಮನೆಗೆ ಹೋಗ್ತೀವಿ. ಅವ್ರು ಪಟ್ನೆ ಬಾಗ್ಲು ಹಾಕಿಬಿಡ್ತಿದ್ರು. ನಮಗೆ ಭಾಳ ಕೆಟ್ಟ ಅನಿಸ್ತಿತ್ತು. ಮನೆ ಹೊಲಸಾತು ಅಂತ ಹೇಳ್ತಿದ್ರು ಅವರು. ಈಗ ನಮ್ಮ ಮನೆಯಾಗೆ ಟಿ ವಿ ಅದಂದ್ರೆ ನಮಗೆ ನೋಡೋಕ್ಕಾಗಲ್ಲ. ಅದ್ರಾಗ ಈ ಮೊಬೈಲ್ ಬಂದು ಹೆಚ್ಚು ಮಂದಿ ಟಿ ವಿ ನೋಡೋದು ಬಿಟ್ಟಾರಿ. ಮೊಬೈಲ್ನಾಗೆ ಎಲ್ಲ ವಿಷಯ ಬಂದುಬಿಡ್ತು, ಎಲ್ಲ ಮೊಬೈಲಾಗೆ ನೋಡಿಬಿಡ್ತಾರೆ. ಆವಾಗಿನ ಜೀವನಕ್ಕೂ ಈಗಿನ ಜೀವನಕ್ಕೂ ಎಷ್ಟು ವ್ಯತ್ಯಾಸ ಅದ ನೋಡಿರಿ. ನನ್ನ ಮಗಳಿಗೆ ಕಂದಿಲ್ಲ, ಲ್ಯಾಂಪ, ಚಿಮಣಿ ಅಂದ್ರೆ ಏನಕ್ಕೆ ಕೇಳ್ತಾರೆ. ಅದು ಗೊತ್ತಿಲ್ಲಲ್ರಿ ಅವ್ರಿಗೆ. ಲೈಟ್ ಹೋದ ಕೂಡಲೇ ಪಟ್ನೆ ಬ್ಯಾಟ್ರಿ ಹತ್ತಿ ಬಿಡ್ತದೆ. ಇನ್ವರ್ಟರ್ ತಂದಿಟ್ಟಿರ್ತಾರೆ ಎಲ್ಲರ ಮನೆಗೆ. ಲೈಟ್ ಹೋಗಿದ್ದು ಭೀ ಗೊತ್ತಾಗಲ್ಲ. ನಮ್ಮ ಕಾಲಕ್ಕೆಲ್ಲ ಅವು ಗಾಸ್ಲೆ ಎಣ್ಣೆ ಹಾಕು, ಚಿಮಣಿ ಹಚ್ಚು, ಕಂದಿಲ್ ಹಚ್ಚು. ಹಲ್ ತಿಕ್ಕೊಳಕ್ಕೆ ನಾವು ಬೂದಿಲಿ ಹಲ್ ತಿಕ್ಕೊಂಡೇವು ನೋಡ್ರಿ. ಅವಾಗ ಮಂಕಿ ಛಾಪ್ ಬಂದಿತ್ತು ರೀ. ಮತ್ತು ಕೊಟ್ಟಾಗ ಮರಿ ಕೊತ್ತೊಂದು ಬರ್ತಿತ್ತು ರೀ. ಬಟ್ಟೆಗೆ ಹಾಕಂತರೂ ನಿರ್ಮಾ ಪೌಡರ್ ರೀ. ಮತ್ತು ಪಾಶಿಯಕ್ಕೆ ಸಾಬನ್ ರೀ ಬಟ್ಟೆ ತೊಳ್ಯಾಕೆ. ಅವೆಲ್ಲ ನೆನಪವು ನೋಡ್ರಿ ನನಗೆ. ನಾ ಬೂದಿಲೇನು ಹಲ್ ತಿಕ್ಕೊಂಡೇನಿ ರೀ. ನನಗೆ ದೊಡ್ಡ ಮನೆಯಾಗಿದ್ದು ನಾನು ಯಾವೂ ಮರ್ತಿಲ್ಲ. ಹಳೆ ನೆನಪುಗಳು ಸವಿ ನೆನಪುಗಳಾಗಿ ನನಗವು. ಮತ್ತು ಅವು ಶಾಬಾದಿ ಪರಿಸ್ರಿ ಒಂದು ಸಲ ತಿಕ್ಕೊಂಡೇವಂದ್ರೆ ಮುಗಿದು ಹೋಯ್ತು ರೀ. ಇವು ದಿನ ಒರೆಸಿದ್ರು ಕಾಲು ಜಾರ್ತಾವೆ, ಕಾಲು ಜಾರ್ತಿದ್ದಿಲ್ಲ. ಅವು ಚಲೋ, ನೀವು ಚಲೋ ವಿಚಾರ ಮಾಡಿ. ಹಳಿವೇನೋ ಎಲ್ಲ ಚಲೋ ನೀವು ರೀ ಅವು. ಮತ್ತು ಹೇಳ್ಬೇಕಂದ್ರೆ